ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಯಾಟ್ರಿಗಳನ್ನ ರಿಮೂವ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಸಪೋಸ್ ಕೆಲವರಿಗೆ ಏನ್ ಟೆನ್ಷನ್ ಅಂತಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಇರುತ್ತೆ, ಸೊ ನಾನು ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ಸ್ ಇರುತ್ತೆ. ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ತರ ಬ್ಯಾಟ್ರಿನ ರಿಮೂವ್ ಮಾಡ್ಕೊಂಡು ನೋಡಿದೀರಾ, ಈ ತರ ಡ್ಯುಯಲ್ ಬ್ಯಾಟ್ರಿ ಜಸ್ಟ್ ಈ ತರ ಮಾಮೂಲಿ ಮೊಬೈಲ್ ಬ್ಯಾಟ್ರಿನ ತೆಗಿತಾರಲ್ಲ ಅದೇ ತರ ಸಿಂಪಲ್ ಆಗಿ ತೆಗೆಯೋದು. ಯಾವುದೇ ರೀತಿ ಡಿಸ್ಕನೆಕ್ಟ್ ಮಾಡಬೇಕು, ಚಾರ್ಜಿಂಗ್ ಇದನ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಇಲ್ಲ. ಸೊ ಈ ತರ ನಿಮ್ಗೆ ಏನು ಬ್ಯಾಟ್ರಿ ಇದೆಯೋ ಇದನ್ನ ನೀವು ಆರಾಮಾಗಿ ಮನೆಗೆ ಕ್ಯಾರಿ ಮಾಡ್ಕೋಬಹುದು. ಸೊ ಒಂದು ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು ನೋಡಿ. ಸೊ ಈ ತರ ನೀವು ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಎಲ್ಲೇ ಇರಲಿ ತಗೊಂಡೋಗಿ ಚಾರ್ಜ್ ಮಾಡ್ಕೋಬಹುದು. ಸೊ ಅದು ಇದರಲ್ಲಿ ಒಂದು ಪ್ಲಸ್ ಮೇಜರ್. VX2 Go ಏನಿದೆಯೋ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಸಿಂಗಲ್ ಬ್ಯಾಟ್ರಿ ಇರೋದ್ರಿಂದ ಇದರ ಬೂಟ್ ಸ್ಪೇಸ್ ಬಂದು ನಿಮಗೆ 33 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೋಡಿ ಇಷ್ಟು ಸ್ವಲ್ಪ ಜಾಸ್ತಿ ಇದೆ ಅದು ಇದಕ್ಕಿಂತ. ಇನ್ನು ನಿಮ್ಗೆ ಪ್ಲಸ್ ಇದರಲ್ಲಿ ಡಬಲ್ ಬ್ಯಾಟ್ರಿ ಇರೋದ್ರಿಂದ ಬೂಟ್ ಸ್ಪೇಸ್ ಸ್ವಲ್ಪ ಕಡಿಮೆ ಆಗುತ್ತೆ. 27 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿರ್ಬೋದು, ಹೀರೋ ಕಂಪನಿಯಲ್ಲಿ ಹೊಸದಾಗಿ ಒಂದೆರಡು ಮಾಡೆಲ್ ಬಂದಿದೆ. ಹೀರೋ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತು, ವಿಡಾ ಏನಿತ್ತು, ಅದರಲ್ಲಿ ಹೊಸದಾಗಿ ಬಂದಿದೆ. ಏನೆಲ್ಲ ಚೇಂಜಸ್ ಆಗಿದೆ, ಮತ್ತೆ ಗಾಡಿಯ ಡಿಸೈನ್ ಆಗ್ಬೋದು, ಮತ್ತೆ ಗಾಡಿಯಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಆಗ್ಬೋದು, ಮತ್ತೆ ಬ್ಯಾಟ್ರಿ ರೇಂಜ್ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಂತೋಣ ಬನ್ನಿ. ಇವಾಗ ನಾವು ನೋಡ್ತಾ ಇದೀವಲ್ಲ, ಸೊ ಇದೇ ಹೊಸ ಗಾಡಿಗಳು. ಆಕ್ಚುಲಿ ಮುಂಚೆ ಏನ್ ನೋಡ್ತಾ ಇದ್ರು, ಸೊ ಅದು ಕಂಪ್ಲೀಟ್ಲಿ ಡಿಸೈನ್ ಚೇಂಜ್ ಆಗಿದೆ. ನೀವೇನ್ ನೋಡ್ತಾ ಇದ್ರು, ಸೊ ಫ್ರಂಟ್ ಲುಕ್ ಆಗ್ಬೋದು, ನೀವು ಫ್ರಂಟ್ ಅಲ್ಲಿ ಲುಕ್ ನೋಡಿ. ಸೊ ಮುಂಚೆ ಇದ್ದಂತ ವಿಡಿಯೋಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಟೋಟಲಿ ಲುಕ್ನೇ ಚೇಂಜ್ ಮಾಡಿದ್ದಾರೆ. ಸೊ ಮತ್ತೆ ಅದ್ರ ಜೊತೆಗೆ ಏನೆಲ್ಲ ಬ್ಯಾಟ್ರಿ ಚೇಂಜಸ್ ಆಗಿದೆ, ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ 2 ಮಾಡೆಲ್ಸ್ ಇದೆ. ಒಂದು ವಿಡಾ ಗೋ ಅಂತ, ವಿಡಾ VX2 Go ಅಂತ ಒಂದು ಮಾಡೆಲ್, ಮತ್ತೆ ಇನ್ನೊಂದು ವಿಡಾ VX2 ಪ್ಲಸ್ ಅಂತ. ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಒಂದು ಸಿಂಗಲ್ ಬ್ಯಾಟ್ರಿ ಮತ್ತೆ ಇನ್ನೊಂದು ಡಬಲ್ ಬ್ಯಾಟ್ರಿ. ಸೊ ಹಾಗಾದ್ರೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 2.2 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ. ಅಂದ್ರೆ ಸಿಂಗಲ್ ಬ್ಯಾಟ್ರಿ ಈಗ ನೋಡಬಹುದು ನೀವು. ಸೊ ನೋಡ್ತಾ ಇರಲ್ಲ, ಸಿಂಗಲ್ ಬ್ಯಾಟ್ರಿ ಮತ್ತೆ ರಿಮೂವಬಲ್ ಬ್ಯಾಟ್ರಿ. ಇದನ್ನ ಬೇರೆ ಕಡೆ ರಿಮೂವ್ ಮಾಡ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೋಬಹುದು. ಸೊ ರಿಮೂವಬಲ್ ಬ್ಯಾಟ್ರಿನಲ್ಲಿ ಏನೆಲ್ಲ ಪ್ಲಸ್ ಇರುತ್ತೆ ಅಂತ ನೋಡೋದಾದ್ರೆ, ಸೊ ನೀವು ಗಾಡಿನ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತೀರಾ, ನೀವು ಸಪೋಸ್ ಗಾಡಿ ಪರ್ಚೇಸ್ ಮಾಡ್ತೀರಾ, ಫಸ್ಟ್ ಫ್ಲೋರ್ ಅಲ್ಲಿ ಇರ್ತೀರಾ, ಅಂತ ಟೈಮಲ್ಲಿ ಈ ಬ್ಯಾಟ್ರಿನ ತಗೊಂಡೋಗಿ ಮೇಲ್ಗಡೆ ಚಾರ್ಜ್ ಮಾಡ್ಕೊಬಂದು ಮತ್ತೆ ಈ ಗಾಡಿ ಒಳಗಡೆ ಇನ್ಸರ್ಟ್ ಮಾಡ್ಬೋದು. ಸೊ ಅದು ಈ ರಿಮೂವಬಲ್ ಬ್ಯಾಟ್ರಿಯ ಪ್ಲಸ್. ಮತ್ತೆ ಇನ್ನೊಂದೇನಂದ್ರೆ, ಇದರ ರೇಂಜ್ ಬಂದು ನಿಮಗೆ IDC ರೇಂಜ್ ಬಂದು 92 ಕಿಲೋಮೀಟರ್ IDC ರೇಂಜು, ಅಂದ್ರೆ ಕಂಪನಿ ರೇಂಜು. ಬಟ್ ನಿಮಗೆ ಪ್ರಾಕ್ಟಿಕಲಿ ಆಲ್ಮೋಸ್ಟ್ ಎಕೋ ಮಾಡಲ್ ನಿಮಗೆ ಓಡಿಸಿದ್ರೆ 65 ಕಿಲೋಮೀಟರ್ ಓಡಿಸಬಹುದು. ಇನ್ನೊಂದು 65 ಅಂದ್ರೆ ಎಕೋ ಮಾಡಲ್ ಮಾತ್ರ. ಸೊ ಮತ್ತೆ ಇನ್ನೊಂದು ಮೋಡ್ ಇದೆ, ರೈಡ್ ಮೋಡ್. ಸೊ ಇದರಲ್ಲಿ 2 ಮೋಡ್ಸ್ ಇದೆ, ಒಂದು ಎಕೋ ಮೋಡ್ ಮತ್ತೆ ರೈಡ್ ಮೋಡ್, 2 ಮೋಡ್ಸ್ ಇದೆ. ಸೊ ಈಗ ನೀವು ಇಲ್ಲಿ ಮೋಡ್ನ ಚೇಂಜ್ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಲ್ಲಿ ಪಾರ್ಕ್ ಮೋಡ್ ಅಂದ್ರೆ ಈ ಪಾರ್ಕ್ ಮೋಡ್ ಹಾಕೋಬೇಕಾಗುತ್ತೆ. ಇದು ಮೋಡ್ಸ್ ಚೇಂಜ್ ಮಾಡುವಂಥದ್ದು. ಇದೇನು ಮೋಡ್ ಅಂತ ಇದೆಯೋ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಮೋಡ್ನ ಚೇಂಜ್ ಆಗುತ್ತೆ. ಮತ್ತೆ ಇಲ್ಲಿ ಜಾಯ್ಸ್ಟಿಕ್ ತರ ವರ್ಕ್ ಆಗುತ್ತೆ ನೋಡಿ. ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ಸ್, ಮತ್ತೆ ಐ ಬೀಮು, ಲೋ ಬೀಮು, ಮತ್ತೆ ಹಾರ್ನು. ಸೊ ಇದನ್ನ ಡಿಸ್ಪ್ಲೇ ಆನ್ ಮಾಡಿದ್ರೆ ಈಗ ನೀವು ನೋಡ್ತಾ ಇರಲ್ಲ, ಸೊ ಇದು TFT ಡಿಸ್ಪ್ಲೇ. ಸೊ TFT ಡಿಸ್ಪ್ಲೇನ ಮಾಡಿದ್ರೆ ನೀವು ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂದ್ರೆ, ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ನೋಡಿ, ನಿಮಗೆ ಪರ್ಸೆಂಟೇಜ್ ಇದು ಸಿಗುತ್ತೆ, ಮತ್ತೆ ಎಷ್ಟು % ಬ್ಯಾಟ್ರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವ ಮೋಡಲ್ ಇದೆ, ಎಕೋ ಮೋಡಲ್ ಇದೆ. ಸೊ ಮೋಡ್ನ ಚೇಂಜ್ ಮಾಡಬೇಕು. ಇವಾಗ ನೋಡಿ, ಫಸ್ಟ್ ಪಾರ್ಕ್ ಮೋಡ್ ಇಂದ ರೈಡ್ ಮೋಡ್ಗೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ಫಸ್ಟ್ ಎಕೋ ಮೋಡಲ್ ಇರುತ್ತೆ. ಸೊ ನಿಮಗೆ ಎಕೋ ಮೋಡಲ್ಲಿ ಓಡೋದಾದ್ರೆ ಇನ್ನ ಎಷ್ಟು ಕಿಲೋಮೀಟರ್ ಓಡಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅನ್ನೋದು ರೇಂಜ್ ತೋರಿಸ್ತದೆ. ಇನ್ನ 20 ಎಲ್ಲ ನೋಡ್ಬೋದಪ್ಪ ಅಂತಂದ್ರೆ ನಿಮಗೆ ಪರ್ಸೆಂಟೇಜ್ ಎಷ್ಟು ಕಿಲೋಮೀಟರ್, ಎಷ್ಟು ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಇಷ್ಟು ಬ್ಯಾಟ್ರಿನಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಎಕೋದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಇನ್ನ ಸ್ಪೀಡ್, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅದು ಎಲ್ಲ ಗೊತ್ತಾಗುತ್ತೆ. ಸೊ ಬೇಸಿಕ್ ಏನ್ ಇನ್ಫಾರ್ಮೇಶನ್ ಬೇಕೋ ಆ ಇನ್ಫಾರ್ಮೇಶನ್ ನಿಮಗೆ ಡಿಸ್ಪ್ಲೇನಲ್ಲಿ ಸಿಗುತ್ತೆ. ಇನ್ನ ಈ ಗಾಡಿಯ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಈ ಗಾಡಿ ಬೂಟ್ ಸ್ಪೇಸ್ ನೀವು ನೋಡೋದ್ರೆ ನೋಡಿ, ಸಫಿಶಿಯೆಂಟ್ ಆಗಿ ಒಂದು ಫುಲ್ ಹೆಲ್ಮೆಟ್ ನ ಇಡ್ಬೋದು, ಅಥವಾ ಒಂದು ಹೆಲ್ಮೆಟ್ ನ ಇಟ್ಟು ಸ್ವಲ್ಪ ಸ್ಪೇಸ್ ಉಳ್ಕೊಳ್ಳುತ್ತೆ. ಒಂದು ಚಾರ್ಜರ್ ನ ಕ್ಯಾರಿ ಮಾಡ್ಬೋದು. ಸೊ ಇದು ಬಂದು ನಿಮ್ಗೆ ಚಾರ್ಜರು. ಸೊ ಸಿಂಪಲ್ ಚಾರ್ಜರು. ಆಲ್ಮೋಸ್ಟ್ ನಿಮಗೆ ಕೆಲವೊಂದು ಗಾಡಿಗಳು ನೋಡ್ಬೋದು ತುಂಬಾ ಹೆವಿ ಇರುತ್ತೆ, ಚಾರ್ಜರ್ ನ ಮೌಂಟ್ ಮಾಡ್ಬೇಕಾಗುತ್ತೆ, ಆ ತರ ಇರುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ಸೊ ಕ್ಯಾರಿಯಬಲ್ ಚಾರ್ಜರು, ಎಲ್ಲಿ ಬೇಕಾದ್ರೂ ಚಾರ್ಜ್ ತಗೊಂಡೋಗಿ ಚಾರ್ಜ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ತಾ ಇರಲ್ಲ, ಇದು ಚಾರ್ಜಿಂಗ್ ಪೋರ್ಟ್. ಸೊ ಇದೇನ್ ನೋಡ್ತಾ ನಿಮಗೆ ಇದು ಚಾರ್ಜಿಂಗ್ ಪೋರ್ಟ್.
ಸೊ ಈಗ ಏನ್ ನೋಡಿದ್ರು ಇದು VX2 Go ಅಂದ್ರೆ ಸಿಂಗಲ್ ಬ್ಯಾಟ್ರಿ ಇದು. ಸೊ ಇದೇ ತರ ಸೊ ಲುಕ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಲುಕ್ ನಿಮ್ಗೆ ಡಬಲ್ ಬ್ಯಾಟ್ರಿ ಬರುತ್ತೆ. ಸೊ ಇದು VX2 Plus ಅಂತ. ಈ ಗಾಡಿಗೆ ನಿಮ್ಗೆ ಏನಂದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ರೇಂಜ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ರೇಂಜು ನಿಮ್ಗೆ ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಬಳಸಿರ್ತಕ್ಕಂಥ ಬ್ಯಾಟ್ರಿ ಬಂದು 3.3 ಕಿಲೋವ್ಯಾಟ್ಸ್. ಸೊ ನೀವು ಅದರಲ್ಲಿ ಏನ್ ನೋಡಿದ್ರೆ ಅದ್ರ 2.2 ಕಿಲೋವ್ಯಾಟ್ಸ್, ಇದರಲ್ಲಿ 3.4 ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ ಇನ್ನ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ, ಯಾಕಂದ್ರೆ ಡಿಸ್ಪ್ಲೇ ಆಗ್ಬೋದು, ಡಿಸ್ಪ್ಲೇ ಸೈಜ್ ಆಗ್ಬೋದು. ಸೊ ಡಿಸ್ಪ್ಲೇ ಅಂತ ಮೇಜರ್ ಡಿಫ್ರೆನ್ಸ್ ಇರೋದಿಲ್ಲ. ಇದರಲ್ಲೂ ನಿಮ್ಗೆ ಎಷ್ಟು ರೇಂಜ್ ಕಿಲೋಮೀಟರ್ ಬರುತ್ತೆ, ಎಷ್ಟು ರೇಂಜ್ ಹೋಗುತ್ತೆ, ಮತ್ತೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ತೋರಿಸುತ್ತೆ, ಮತ್ತೆ ಯಾವ ಮೋಡಲ್ ಹೋಗ್ತಾ ಇದ್ರೆ ತೋರಿಸುತ್ತೆ. ಮತ್ತೆ ಇನ್ನೊಂದು ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಅಂತ ಹೇಳೋದಾದ್ರೆ ಇದರಲ್ಲಿ 2 ಮೋಡ್ಸ್ ಇದೆ, ಇದರಲ್ಲಿ 3 ಮೋಡ್ ಇದೆ. ಒಂದು ಎಕೋ ಮೋಡು, ರೈಡ್ ಮೋಡು, ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಮೋಡು. ಸ್ಪೋರ್ಟ್ಸ್ ಮೋಡ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಸ್ಪೀಡಲ್ಲಿ ಹೋಗ್ಬೇಕು, ಮತ್ತೆ ಜಾಸ್ತಿ ಡಬಲ್ ವೆಯ್ಟ್ ಹಾಕೊಂಡು ಅಪ್ಪಲ್ಲಿ ಬೇಕು ಅಂದ್ರೆ ಎಕ್ಸ್ಟ್ರಾ ಪಿಕಪ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಮೋಡ್ನ ಹಾಕೋಬೇಕಾಗುತ್ತೆ. ನಿಮ್ಗೆ ಇಲ್ಲಿ ನೋಡಿ ಮೊಬೈಲ್ನ ಇಟ್ಕೊಂಡು ಇಲ್ಲಿ ಚಾರ್ಜ್ ಹಾಕೋಬಹುದು. ಸೊ ಇದು ಎರಡರಲ್ಲೂ ಇದೆ. USB ಪೋರ್ಟ್ ಸಿಗುತ್ತೆ ನಿಮಗೆ, USB ಪೋರ್ಟ್ ಅಲ್ಲಿ ಮೊಬೈಲ್ ಇಟ್ಕೊಂಡು ಚಾರ್ಜ್ ಹಾಕೋಬಹುದು. ಇನ್ನ ಮೇಜರ್ ಇದರಲ್ಲಿ ಏನಂದ್ರೆ ಕೀ ಇಟ್ಕೊಂಡೇ ಓಡಿಸ್ಬೇಕು. ಕೆಲವೊಂದು ಗಾಡಿ ಬರುತ್ತೆ ನಿಮಗೆ ವಿತೌಟ್ ಕೀ, ಅಂದ್ರೆ ಕೀ ಇಲ್ದೇನೆ ಗಾಡಿ ಓಡಿಸ್ಬೋದು. ಬಟ್ ಇದರಲ್ಲಿ ನೀವು ಕೀ ಇಟ್ಕೊಂಡೇ ಗಾಡಿ ಓಡಿಸ್ಬೇಕು. ಕೀ ಇಲ್ದೇನೆ ಗಾಡಿ ಓಡಿಸಕ್ ಆಗೋದಿಲ್ಲ, ಅಂದ್ರೆ ಕೀಲೆಸ್ ಎಂಟ್ರಿ ಇಲ್ಲ, ಸೆನ್ಸರ್ ಆ ಥರದ್ದೆಲ್ಲ ಯಾವುದು ಇರೋದಿಲ್ಲ, ಸೆನ್ಸರ್ ಕೀ ಯಾವುದು ಇಲ್ಲ. ಇನ್ನ ಮಿಕ್ಕಿದ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಇನ್ನ ಡಿಕ್ಕಿ ಸ್ಪೇಸು ಇದರಲ್ಲಿ ಏನು ಸ್ವಲ್ಪ ಕಡಿಮೆ ಬರುತ್ತೆ, ನೋಡೋಣ ಎಷ್ಟಿದೆ ಅಂತ. ಸೊ ಇದರಲ್ಲಿ ನಿಮಗೆ ಆ ಗಾಡಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಏನು VX2 Go ಏನಿದೆ ಅದು ಕಂಪೇರ್ ಮಾಡಿದ್ರೆ ಡಿಕ್ಕಿ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದ್ರೆ ಇದು ಡಬಲ್ ಬ್ಯಾಟ್ರಿ, ಅದು ಸಿಂಗಲ್ ಬ್ಯಾಟ್ರಿ, ಸೊ ಹಾಗಾಗಿ ಕಡಿಮೆ ಇದೆ. ಸೊ ನಿಮಗೆ ಬ್ಯಾಟ್ರಿ ಇದರೊಳಗಡೆ ಮೌಂಟ್ ಆಗಿರುತ್ತೆ, ಇದರೊಳಗಡೆ ಇಟ್ಟಿರ್ತಾರೆ. ಇನ್ನೊಂದು ಇದರಲ್ಲಿ ಇದು ಅಷ್ಟೇ 2 ರಿಮೂವಬಲ್ ಬ್ಯಾಟ್ರಿಗಳು. ಸೊ 2 ರಿಮೂವಬಲ್ ಬ್ಯಾಟ್ರಿ. ಸೊ ಇದನ್ನ ಹೊರಗಡೆ ತಗೊಂಡು ಬೇಕಾದ್ರೂ ಚಾರ್ಜ್ ಮಾಡ್ಕೋಬಹುದು, ಅದೊಂದು ಪ್ಲಸ್ ಇದರಲ್ಲಿ. ಈಗ ಓಕೆ ನೋಡಿದ್ರಲ್ಲ, ಇದು ರೇಂಜ್ ಬಂದು ನಿಮಗೆ IDC ರೇಂಜು ಅಂದ್ರೆ ನಿಮಗೆ ಕಂಪನಿ ಸರ್ಟಿಫೈಡ್ ರೇಂಜ್ ಬಂದು 142 ಕಿಲೋಮೀಟರ್ ಕೊಟ್ಟಿದ್ದಾರೆ. ಬಟ್ ನಿಮಗೆ ಪ್ರಾಕ್ಟಿಕಲಿ ಅಂದ್ರೆ ನೀವು ಮಾಮೂಲಿ ಜನ ಓಡಿಸೋದು ಎಷ್ಟು ರೇಂಜ್ ಬರುತ್ತೆ ಅಂದ್ರೆ 100 ಕಿಲೋಮೀಟರ್ ಬರುತ್ತೆ, ಅಂದ್ರೆ ಎಕೋ ಮಾಡಲ್ ಮಾತ್ರ. ಸೊ ಎಕೋ ಮಾಡಲ್ ಓಡಿಸಿದ್ರೆ 100 ಕಿಲೋಮೀಟರ್ ಈ ಗಾಡಿನ ಪ್ರಾಕ್ಟಿಕಲ್ ಓಡಿಸಬಹುದು. ಒಂದು 5 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಬಿಕಾಸ್ ಆಫ್ ರೈಡಿಂಗ್ ಕಂಫರ್ಟ್. ಅಂದ್ರೆ ಒಬ್ಬೊಬ್ರು ಓಡಿಸೋ ರೀತಿ ಮೇಲೆ ಒಂದು 5 ಕಿಲೋಮೀಟರ್ ವೇರಿ ಆಗೇ ಆಗುತ್ತೆ. ಫ್ರಂಟ್ ನೋಡ್ತಾ ಇದ್ರಲ್ಲ, ಸೊ ಫ್ರಂಟ್ ನೋಡೋದಾದ್ರೆ ನಿಮಗೆ ಡ್ಯುಯಲ್ ಸ್ಯಾಕ್ ಸಸ್ಪೆನ್ಷನ್, ಅಂದ್ರೆ ಡ್ಯುಯಲ್ ಸ್ಯಾಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಸೊ ಅದ್ರ ಜೊತೆಗೆ ವಿತ್ ಡಿಸ್ಕ್ ಬ್ರೇಕ್ ಇದೆ. ಸೊ ನಿಮಗೆ ಬ್ರೇಕ್ ವೈಸು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮ್ಗೆ ಗಾಡಿ ಫುಲ್ ಎಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದ್ರು ಕಂಟ್ರೋಲ್ ಸಿಗುತ್ತೆ. ವಿತ್ ಫ್ರಂಟ್ ಅಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಇದೆ. ಮತ್ತೆ 12 ಇಂಚಸ್ ವೀಲ್ ಸೈಜು, ಟ್ಯೂಬ್ಲೆಸ್ ಟೈರು. ಸೊ MRF ಟೈರ್ನ ಹಾಕಿದ್ದಾರೆ. ಸೊ ಇನ್ನು ಬ್ಯಾಕ್ ಸೈಡ್ ಬಂದ್ರೆ ನಿಮ್ಗೇನು ಬ್ಯಾಕ್ ಸೈಡ್ ಏನಪ್ಪಾ ಅಂತಂದ್ರೆ ನಿಮಗೆ ನೋಡ್ಬೋದು ಇಲ್ಲಿ ಮೋಟ್ರು ಇರುತ್ತೆ, PMSM ಮೋಟರು ವಿತ್ ಗೇರ್ ಡ್ರೈವ್. ಸೊ PMSM ಮೋಟರು ಸೈಡ್ ಮೌಂಟ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇರೋದಿಲ್ಲ. ಸೊ ಇನ್ನ ನಿಮಗೆ ಮಾಮೂಲಿ ರೈಡರ್ಗೆ ಫುಟ್ ರೆಸ್ಟ್ ಇಲ್ಲೇ ಇರುತ್ತೆ. ಸೊ ರೈಡರ್ ಫುಟ್ ರೆಸ್ಟ್ ಮತ್ತೆ ಪಿಲಿಯನ್ ರೈಡರ್ ಹಿಂದ್ಗಡೆ ಯಾರು ಕೂತಿರ್ತಾರೋ ಅಂಥವ್ರಿಗೆ ಫುಟ್ ರೆಸ್ಟ್, ಸಿಂಗಲ್ ಫುಟ್ ರೆಸ್ಟ್ ಇದೆ. ಮತ್ತೆ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಬೇಕು ಅಂದ್ರೆ ಅದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೋಬೇಕಾಗುತ್ತೆ. ಸೊ ಗಾಡಿನಲ್ಲಿ ಬರೋದಿಲ್ಲ. ಗಾಡಿ ಕಂಫರ್ಟ್ನೆಸ್ ಅಂದ್ರೆ ಗಾಡಿ ಮೇಲೆ ಕೂತ್ಕೊಂಡ್ರೆ ಹೇಗೆ ಕಂಫರ್ಟ್ ಇದೆ ಅಂತ ನೀವು ನೋಡೋದಾದ್ರೆ, ಸೊ ತುಂಬಾ ಹೈಟ್ ಇದೆ ಅಂತ ಏನಿಲ್ಲ, ಅಥವಾ ತುಂಬಾ ಶಾರ್ಟ್ ಇದೆ, ಸ್ವಲ್ಪ ಹೈಟೇ ಇದೆ ಗಾಡಿ. ನೋಡಿ ನಾನು ಕೂತಿದ್ದೀನ, ಸ್ವಲ್ಪ ಹೈಟ್ ಇದೆ ಎಸ್ಪೆಷಲಿ. ಅದ್ರ ಜೊತೆಗೆ ನಿಮ್ಗೆ ಏನು ಲೆಗ್ ರೂಮ್ ಸ್ಪೇಸು. ಸೊ ನಿಮಗೆ ಲೆಗ್ ರೂಮ್ ಸ್ಪೇಸ್ ನೋಡಿ, 25 ಲೀಟರ್ಸ್ ಒಂದು ಕ್ಯಾನ್ ಇಡುವಷ್ಟು 25 ಲೀಟರ್ಸ್ ಲೆಗ್ ರೂಮ್ ಸ್ಪೇಸ್ ಇದೆ. 25 ಲೀಟರ್ ಕ್ಯಾನ್ ಹಿಡಿಬಹುದು. ನಿಮ್ಗೆ ಇದರಲ್ಲಿ ಚಾರ್ಜರ್ ವಿಚಾರಕ್ಕೆ ಬಂದ್ರೆ ನಿಮಗೆ 3 ತರದ ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇಲ್ಲಿ ನೋಡ್ತಾ ಇಲ್ಲ, ಇದು ಫಾಸ್ಟ್ ಚಾರ್ಜಿಂಗ್ ಪೋರ್ಟ್, ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಅಂತ ಮನೇಲೂ ಮಾಡಬಹುದು, ಮತ್ತೆ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಮಾಡೋದಾದ್ರೆ ಸೊ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಮಾಡಬೇಕಾಗುತ್ತೆ. ಅವಾಗಲೇ ಏನ್ ತೋರಿಸ್ತು ಇಲ್ಲಿ ಡಿಕ್ಕಿನಲ್ಲಿ ಇದೆಯಲ್ಲ, ಇದು ಡೈರೆಕ್ಟ್ ಚಾರ್ಜ್ ಮಾಡುವಂಥದ್ದು. ಡೈರೆಕ್ಟ್ ಇಲ್ಲಿ ಚಾರ್ಜ್ ಮಾಡ್ಕೋಬಹುದು. ಡೈರೆಕ್ಟ್ ಬ್ಯಾಟ್ರಿ, 2 ಬ್ಯಾಟ್ರಿಗಳು ಡೈರೆಕ್ಟ್ ಚಾರ್ಜ್ ಆಗುತ್ತೆ. ಸೊ ಇದು ಎರಡನೇ ಚಾರ್ಜಿಂಗ್ ಪೋರ್ಟ್. ಇನ್ನೊಂದೇನಂದ್ರೆ ಈ ಬ್ಯಾಟ್ರಿನ ಎತ್ಕೊಂಡು ಹೋಗಿ ಮನೆಯಲ್ಲಿ ಎಲ್ಲೇ ಇದ್ರೂ ನೀವು ಮನೇಲಿ ಚಾರ್ಜ್ ಮಾಡ್ಕೋಬಹುದು. ಸೊ ಈ ರೀತಿನೂ ಚಾರ್ಜ್ ಮಾಡ್ಕೋಬಹುದು. ಟೋಟಲಿ ನಿಮಗೆ 3 ತರದ ಚಾರ್ಜಿಂಗ್ ಪೋರ್ಟ್ಸ್ ಇದೆ, ಅಂದ್ರೆ 3 ತರ ಚಾರ್ಜ್ ಮಾಡ್ಕೋಬಹುದು. ಸೊ ಫೈನಲ್ ಆಗಿ ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಗಾಡಿ ತಿಳ್ಕೊಂಡಾದ್ಮೇಲೆ ಮೋಟ್ರು ಆಗ್ಬೋದು, ಬ್ಯಾಟ್ರಿ ಆಗ್ಬೋದು, ಎಷ್ಟು ವರ್ಷ ವಾರಂಟಿ ಬರುತ್ತೆ, ಯಾಕಂದ್ರೆ ವಾರಂಟಿನೇ ತುಂಬಾ ಮುಖ್ಯ. ಸುಮ್ಮನೆ ಗಾಡಿ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋದಲ್ಲ. ಎಷ್ಟು ವರ್ಷ ವಾರಂಟಿ ಕೊಡ್ತಾರೆ ಅಂತ ನೋಡೋದಾದ್ರೆ ನಿಮಗೆ 3 ವರ್ಷ ವಾರಂಟಿ, ಬ್ಯಾಟ್ರಿ ಮೋಟರು 2 ಸೇರಿ ನಿಮಗೆ 3 ವರ್ಷ ವಾರಂಟಿ ಕೊಡ್ತಾರೆ, ಅಥವಾ 30,000 ಕಿಲೋಮೀಟರ್ ವಾರಂಟಿ ಕೊಡ್ತಾರಂತೆ. ಎಕ್ಸ್ಟೆಂಡ್ ವಾರಂಟಿ ಬೇಕು ಅಂದ್ರೆ ಇದೆ, ಬಟ್ ಅದಕ್ಕೇನೋ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಸೊ ಅದನ್ನ ಅವ್ರನ್ನ ಹತ್ರ ಕೇಳಿ ತಿಳ್ಕೊಬೇಕಾಗುತ್ತೆ. ಇನ್ನ ಗಾಡಿ ಪ್ರೈಸ್ ಬಂದಾಗ ನಿಮ್ಗೇನು ಇದು ಸಿಂಗಲ್ ಬ್ಯಾಟ್ರಿ ಇದೆಯೋ ಇದರ ಪ್ರೈಸ್ ಬಂದು ನಿಮಗೆ 94,000 rupees ಆಗುತ್ತೆ. ಸೊ ಇದು ಬಂದು ನಿಮಗೆ 1,09,000 rupees ಆಗುತ್ತೆ. ಅಂದ್ರೆ ಏನು ಡ್ಯುಯಲ್ ಬ್ಯಾಟ್ರಿ ಇದೆಯೋ 100 ಕಿಲೋಮೀಟರ್ ರೇಂಜ್ ಹೋಗುವಂಥದ್ದು ಇನ್ನು 1,09,000 ಕಿಲೋಮೀಟರ್ ಆಗುತ್ತೆ. ಇನ್ನ ನಿಮಗೆ ಓವರ್ ಆಲ್ ಗಾಡಿ ನೋಡಿದ್ರಲ್ಲ, ಸೊ ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಮಾಡ್ಬೇಕಾದ್ರೆ ಇಷ್ಟ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ನಿಮಗೆ ಪೀಣ್ಯದಲ್ಲಿ ಒಂದು ಶೋರೂಮ್ ಇದೆ, ಅಂದ್ರೆ ಪೀಣ್ಯ ಮೆಟ್ರೋ ಸ್ಟೇಷನ್ ಏನ್ ಬರುತ್ತೋ ಅದ್ರ ಆಪೋಸಿಟ್ ನಿಮಗೆ ಇರೋ ಶೋರೂಮ್ ಇದೆ. ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು.
ವಿಸಿಟ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂತ ಅಂದರೆ ಅಥವಾ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಕಂಫರ್ಟ್ ಅಂತ ಆಯಿತು ಅಂದರೆ ಈ ಗಾಡಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.